ತನ್ನ ಅಮೂಲ್ಯವಾದ ಪ್ರೀತಿಯನ್ನು ಕಾರಣಾಂತರಗಳಿಂದ ತ್ಯಾಗ ಮಾಡಿದ ನಂತರ ಸುಖ ದುಃಖಗಳ ನಡುವೆ ಮಾನಸಿಕವಾಗಿ ಸಂಕಟದಿಂದ ಬಳಲುತ್ತಾ ಯಾವ ರೀತಿ ತನ್ನ ಜೀವನವನ್ನು ನಡೆಸುತ್ತಾನೆ ಎನ್ನುವುದು ನಮ್ಮ ಈ ಶಾರ್ಟ್ ಫಿಲಮ್. ಅಂಕಲ್ ಅಳ್ತಾ ಇದ್ದೀರಾ? ನೀವು ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತೀರಾ. ತುಂಬಾ ನೋವಾಗಿದ್ಯಾ? ಪುಟ್ಟಿ, ಯಾರಮ್ಮ ನೀನು? ನನ್ನ ಹೆಸರು ಮೇಘಶ್ರೀ. ನೀವು ತುಂಬಾ ದೂರದಿಂದ ಬಂದಿದ್ದೀರಾ. ನಮ್ಮೂರಲ್ಲಿ ತುಂಬಾ ಚಳಿ ಇದೆ, ತಗೊಳ್ಳಿ ಅಂಕಲ್. ಏನಮ್ಮ ಇದು? ಅಮ್ಮ ಕೇಳಿದ್ರೆ ಏನು ಹೇಳ್ತೀಯಾ? ಒಬ್ರು ಅಂಕಲ್ ಚಳಿಲಿ ನಡುಕ್ತಾ ಇದ್ರು, ಪಾಪ ಅನಿಸ್ತು, ಅದಕ್ಕೆ ಕೊಟ್ಟೆ ಅಂತೀನಿ. ಅಮ್ಮ ಬೈಯಲ್ವಾ ನಿಂಗೆ? ಅಮ್ಮ ಯಾವತ್ತೂ ಬೈಯಲ್ಲ, ಮುದ್ದು ಮಾಡ್ತಾಳೆ. ತಗೊಳ್ಳಿ ಅಂಕಲ್.
ಇಷ್ಟೊಂದು ಜನ ಕೆಲಸ ಮಾಡ್ತೀರಾ ಇಲ್ಲಿ, ನನಗೂ ಏನಾದರೂ ಕೆಲಸ ಸಿಗ್ಬೋದಲ್ವಾ? ಏನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ? ಸರ್, ನಾನೇನ್ ಮಾಡಿದೆ ಸರ್ ಈಗ? ನಂಗೆ ಗೊತ್ತಿಲ್ಲಪ್ಪ. ನನ್ನ ಮಗನೇ ನನ್ನ ಮೇಲೆ ಕೈ ಮಾಡ್ತೀಯಲ್ಲ, ತೋರಿಸ್ತೀನಿ. ಹೋಯ್, ಏನ್ ತುಂಬಾ ಖುಷಿ ಖುಷಿಯಾಗಿದೆಯಾ? ಎಂತ ಇಲ್ಲ, ಈ ಮದುವೆ ಮೀರಿನೊಬ್ಬರ ಭಾರಿ ಜೋರಿತ್ತು, ಅದಕ್ಕೆ ಅಂತ ಸ್ಕ್ರೀನ್ ಟಚ್ ಮೊಬೈಲ್ ತಗೊಂಡೆ. ಅದು ಆಪರೇಟ್ ಮಾಡೋಕ್ಕೆ ಬರ್ತಿಲ್ಲ. ಸ್ವಲ್ಪ ಕಾಂತೀಯಾ? ಎಂತ ಇಲ್ಲ, ಈ ಮೊಬೈಲ್ ಕಂಡ್ರೆ ಒಂದು ಫೋನ್ ಮಾಡ್ಬೇಕಮ್ಮಂಗತ್. ಏನ್ ಫೋನಾ? ಆ ಮೊಬೈಲ್ಗೆ 10,000 ಕೊಟ್ಟಿದ್ದೀನಿ, ಆದ್ರೆ 10 ಪೈಸಾ ಕರೆನ್ಸಿ ಇಲ್ಲ ಮಾರೆ. ಎಂತ ಮರೆ ನೀನು? ಈ ಫೋನೇ ಆನ್ ಆತ್ಲಲ್ಲ. ಓಪನ್ ಮಾಡೋಕೆ ಬ್ಯಾಟ್ರಿ ಇದ್ರೆ ಅಲ್ಲ. ನಿನ್ ಮುಸುಂಡಿಗಿದ್ದೆಲ್ಲ ಬೇಕಾ? ಹಂಗೆ ಸುಮ್ನೆ ಬಿಲ್ಡಪ್ ಗುರು. ಎಂತ ಮಂಡೆ ಬಿಟ್ಟು ಜನ ಇದ್ರು ಮರೆ, ನಾ ಬತ್ತೆ, ನಿನ್ ಬಿಲ್ಡಪ್ ಮುಂದೆ ಬರಲಿ. ನಾನು ಮೊಬೈಲ್ ಮುಟ್ಟಿದಾಗ ಬಹಳ ಖುಷಿ ಆಯ್ತು. ಹೇ ಸಾಬ್, ಅವನ್ ಮತ್ತೆ ಬಂದ, ಅದು ನಮ್ ಕಡೆ ನೋಡ್ತಿದ್ದಾನೆ. ನಾನ್ ಫಸ್ಟ್ ಕಳ್ಸ್ಕೊಂತ ಮರೆ. ಬೇಡ ಸರ್. ಸರ್, ತುಂಬ ಹಸಿವಾಗ್ತಿದೆ ಸರ್. ಊಟ ಮಾಡಿದೆ 2 ದಿನ ಆಗಿದೆ ಸರ್. ಊಟ ಕೊಡಿಸ್ತೀರಾ? ಸ್ವಲ್ಪ ತಡಿ, ನನ್ನ ಮಗಳು ಊಟ ತಗೊಂಡ್ಬರ್ತಾಳೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಾಬ್ ಅಂತ. ಎಷ್ಟೊತ್ತಾಗುತ್ತೆ ಸರ್? ಊಟ ಒಂದು 10 ನಿಮಿಷ. ಬರ್ತೈತೆ ನೋಡಲ್ಲಿ, ಬರ್ತೈತೆ. ಅವನಿಗೂ ಸ್ವಲ್ಪ ಹಾಕು. ಯಾರಿವ್ನು ಇಷ್ಟು ವಿಚಿತ್ರವಾಗಿದ್ದಾನಲ್ಲ? ಆಮೇಲೆ ಹೇಳ್ತೀನಿ. ಮೆಲ್ಲ ತಿಂಬುಕ್ಕಾತಿಲ್ಯಾ? ಇವಳು ನನ್ನ 2ನೇ ಮಗಳು. ಯಾರ ಬೆಳಿಗ್ಗೆ ನೋಡ್ರೆ ಜಗಳ ಆಡ್ತಿದ್ದ, ಈಗ ಹಸು ಅಂತ ಊಟ ಮಾಡ್ದ. ಮತ್ತ ಅವ್ನು ಹುಚ್ಚಿನ ತರ ಕಾಣಿಸ್ತಿಲ್ಲ. ಅದೆಲ್ಲ ಬಿಡಿ, ಈಗ ನೀವು ಮನೆಗೆ ಹೋಗಿ. ಸರ್, 1 ನಿಮಿಷ.
ಒಂದು ಕೆಲಸ ಬೇಕಾಗಿತ್ತು ಸರ್. ನಮ್ಮ 6ನೇ ಬೋಟಲ್ಲಿ ಜನ ಬೇಕಾಗಿದ್ದಾರೆ. ನಾಳೆ ಬೆಳಗ್ಗೆ ಕಳಿಸ್ಬಿಡಿ ಅವನು. ಸರಿ, ನಾಳೆ ಬೆಳಿಗ್ಗೆ ಬಂದ್ಬಿಡಪ್ಪ, ನೋಡೋಣ. ಸರಿ ಸರ್. ಈ ಏರಿಯಾದಲ್ಲಿ ನನಗೆ 1 ಏಟ್ ಬಿದ್ದರೆ ತಿರ್ಗಿ 10 ಏಟ್ ಕೊಡೋನು ನಾನು. ಅಂಥದ್ರಲ್ಲಿ ನಿಂಗೆ 3 ಏಟ್ ಕೊಟ್ಟಿದ್ದೀನಿ. ಯಾಕೆ ಗೊತ್ತಾ? ನಾನು ಕೊಟ್ಟಿರೋ 1 ಏಟು ನೀನು ಕೊಟ್ಟಿರೋ 10 ಏಟಿಗೆ ಸಮ. ನೋಡಕ್ ಒಳ್ಳೆ ಪಾಪದವ್ರ ತರ ಕಾಣಿಸ್ತೀರಾ. ನೀವ್ಯಾಕ್ರಿ ಅವ್ರಿಗೆ ಹೊಡಿಯಕ್ ಹೋದ್ರಿ? ಅದಕ್ಕೆ ಇರ್ಬೇಕು ಸರಿಯಾಗಿ ಹೊಡೆದಿಯಾರ. ಹೌದು, ಏನ್ ನಿಮ್ ಹೆಸರು? ಇದಕ್ಕೇನ್ ಕಮ್ಮಿ ಇಲ್ಲ. ಸರಿ ಹೋಗ್ಲಿ ಬಿಡಿ, ಯಾವ ಊರಂತಾದ್ರೂ ಹೇಳಿ. ಏನ್ ನಿಮ್ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಹೇಳೋದ್ರಿಂದ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಅಂಥ ದೊಡ್ಡ ಪ್ರಾಬ್ಲಮ್, ಫುಲ್ ಕನ್ಫ್ಯೂಷನ್. ಪ್ರಾಬ್ಲಮ್ ಕೇಳೋರೆಲ್ಲ ಸಾಲ್ವ್ ಮಾಡಲ್ಲ. ನಂಗೊಂಥರ ಹುಚ್ಚು ಬೇರೆಯವ್ರ ಬಗ್ಗೆ ತಿಳ್ಕೊಬೇಕಂತ. ನಿಮ್ ಪ್ರಾಬ್ಲಮ್ನ ಬೇರೆಯವ್ರ ಜೊತೆ ಹಂಚ್ಕೊಂಡ್ರೆ ನಿಮ್ ಮನ್ಸ್ ಕೂಡ ಹಗ್ರ ಆಗತ್ತೆ ಅಂತ ಕೇಳ್ದೆ ಅಷ್ಟೆ. ಅಕ್ಕ, ನಾನು ನಿಂತರ ಡಾಕ್ಟರ್ ಆಗ್ಬೋದಾ? ನಂದೇ ಒಂದ್ ಸಬ್ಜೆಕ್ಟ್ ಪೆಂಡಿಂಗ್ ಇದೆ, ಮತ್ತೆ ನಿಂಗಿವೆಲ್ಲ ಬೇಕಾ? ನಾನೇನ್ ನಿಂತರ ಅಲ್ಲ. ಅಲ್ಲ, ಪೇಷಂಟ್ ನಮ್ಮ ಮಗು ತರ ನೋಡ್ಕೋಬೇಕಲ್ವಾ? ನೀ ಯಾಕೆ ಅವ್ರನ್ನ ವೈರಿ ತರ ನೋಡ್ತೀಯಾ? ಅದು ಡಾಕ್ಟರ್ ಆದ್ಮೇಲೆ. ಹಾ, ನೀವೇನ್ ಹೆದರ್ಬೇಡಿ. ನಾನ್ ಡಾಕ್ಟರ್ ಅಲ್ಲ, ಡಾಕ್ಟರ್ ಓದ್ತಿದ್ದೀನಿ ಅಷ್ಟೇ. ಇಂಥ ಸಣ್ಣ ಪುಟ್ಟ ಗಾಯಗಳಿಗೆ ಟ್ರೀಟ್ಮೆಂಟ್ ಕೊಡೋದು ನಂಗೆ ಗೊತ್ತು. ಹೌದು, ಅಕ್ಕ ಎಲ್ಲಿಗೆ ಹೋಗಿದ್ದಾಳೆ? ಅಕ್ಕ ಮೀನ್ ತರ್ಲಿಕ್ಕೆ ಹೋಗಿದ್ದಾಳೆ. ಬರುವಾಗ ಒಂದ್ ಜ್ಯೂಸ್ ತರಕ್ ಹೇಳು. ಹಲೋ, ಜ್ಯೂಸ್ ಏನ್ ನಿಮ್ಗೆ ಅನ್ಕೊಂಡ್ರಾ? ಟ್ರೀಟ್ ಮಾಡಿ ಸುಸ್ತಾಗಿದೆ, ಜ್ಯೂಸ್ ನನಗೆ. ಅಮ್ಮ ಅಮ್ಮ, 1 ಲೋಟ ನೀರು ಬೇಗ ಬೇಗ ತಗೊಂಬಾ. ಹಾ, ಅಮ್ಮ ಅಪ್ಪ ಬಂದ್ರು. ಹುಷಾರಾಗಿದ್ದೀಯಾ? ಫುಲ್ ರೆಡಿ ಆಗಿದ್ದಾರೆ. ಏನ್ ತೊಂದರೆ ಇಲ್ಲ. ಇದಕ್ಕೆಲ್ಲ ನನ್ನ ಕಡೆ ಔಷಧಿ ಇದೆ. ಬಾ ನನ್ನ ಜೊತೆ, ಬಾ ಹೋಗೋಣ, ಬಾ. ತಗೋ ಸ್ವಲ್ಪ. ಬೇಡ ಸರ್. ಮೊದ್ಲೇನಾರು ಅಭ್ಯಾಸ ಇತ್ತಾ? ಮೊದಲು ಅಭ್ಯಾಸ ಇತ್ತು, ಆದರೆ ಈಗ ಬೇಡ ಸರ್. ಏನ್ ನಿನ್ ಪ್ರಾಬ್ಲಮ್? ಹುಡುಗಿ ಗಿಡ್ಗಿದ್ದ? ತಗೋ ಸ್ವಲ್ಪ, ಎಲ್ಲ ಸರಿ ಹೋಗ್ತಿತ್ತೆ. ತಗೋ ಸ್ವಲ್ಪ, ಎಲ್ಲ ಆರಾಮಾಗ್ತಿತ್ತೆ. ನೀರಾಕಪ್ಪ, ನೀರಾಕಪ್ಪ. ನನ್ನ ಕಣ್ಣಲ್ಲಿ ಇಷ್ಟು ನೀರು ತುಂಬಿಕೊಂಡಿರುವಾಗ ಆ ನೀರಿನ ಅವಶ್ಯಕತೆ ಇಲ್ಲ ಸಾಬ್. ಓಯ್, ಇಲ್ಲ ಹೊಂಟೆ? ನಿಲ್ಲು ನಿಲ್ಲು ನಿಲ್ಲು. ಯಾವ ಪಾರ್ಟಿ ಜನ ಇವ? ನಿಲ್ಲು ನಿಲ್ಲು. ಏ ಮಗಳೇ, ಓಡಿ ಬಾ ಇಲ್ಲಿ, ಓಡಿ ಬಾ. ಎತ್ತು ಎತ್ತು.
ನೋಡಪ್ಪ, ಈ ಸಮುದ್ರ ಮುಂದೆ ಎಲ್ಲ ಕಷ್ಟ ಹೇಳ್ಬಿಡು. ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಿದೆ, ಗೊತ್ತಾಯ್ತಾ? ನೋವು ಸಾಬ್, ನೋವು. ಈ ಪ್ರೇಮದ ಅಲೆಗಳು ನನ್ನನ್ನು ಬದುಕಲಿಕ್ಕೆ ಬಿಡ್ತಾ ಇಲ್ಲ ಸಾಬ್. ನಿನ್ನ ನೋವು ಅರ್ಥ ಆಗ್ತಿದೆ. ಹೇಳು, ನಿಜ ಹೇಳು, ಹೇಳು. ನಾನು ಗೊತ್ತಿದ್ದೇನೋ ಒಬ್ಳನ್ನ ತುಂಬ ಇಷ್ಟಪಟ್ಟೆ ಸಾಬ್. ಆದರೆ ಅವರೇನೋ ಮೋಸ ಮಾಡಿಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನನಗೆ ನಾನೇ ಮೋಸ ಮಾಡ್ಕೊಂಡೆ ಸಾಬ್. ಹಾಗಾದ್ರೆ ಮತ್ತೆ ಈ ಅಲೆಗಳು ಒಂದರಿಂದ ಒಂದು ಬರೋ ಥರ ಅವಳ ನೆನಪುಗಳು ದಿನೇ ದಿನೇ ನನ್ನ ಕಾಡ್ತಿದ್ದೇವೆ ಸಾಬ್. ಏನೂ ತಪ್ಪು ಮಾಡಿದ್ರು ನನಗೆ ಯಾಕೆ ಸಾಬ್ ಈ ಶಿಕ್ಷೆ? ಒಂದು ಹೂವು ನೋಡಿ ಇಷ್ಟಪಟ್ಟೆ, ಆ ಹೂವು ಬೇರೆಯವ್ರದ್ದು ಅಂತ ಗೊತ್ತಾದ್ಮೇಲೆ ಅದ್ರ ಮುಳ್ಳುಗಳು ದಿನೇ ದಿನೇ ಚುಚ್ತಾ ಇದ್ದೇವೆ ಸಾಬ್. ಒಂದೊಂದ್ಸಲ ಎದೆ ಬಡಿತ ಜೋರಾಗಿ ಹೊಡ್ಕೊಳಕ್ ಶುರು ಆಗುತ್ತೆ. ಏನು ಅಂತ ಮುಟ್ಟು ನೋಡಿದಾಗ ಅವಳ ಹೆಜ್ಜೆ ನೆನಪುಗಳು ಕಾಣಿಸ್ತವೆ ಸಾಬ್. ಆಗ ಕಣ್ಣೀರು ಉಕ್ಕಿ ಬರುತ್ತೆ. ಆ ಕಣ್ಣೀರಲ್ಲಿ ಅವಳ ಹೆಜ್ಜೆಗಳು ಕಾಣಿಸ್ತವೆ ಸಾಬ್. ದೇವರಲ್ಲಿ ಏನು ಕೇಳಿದ್ರು ನಾನು ಇವತ್ತು ಕೇಳ್ತಾ ಇದ್ದೀನಿ, ಅವಳನ್ನ ಮರೆಯೋ ಶಕ್ತಿ ಕೊಡಪ್ಪ ಅಂತ. ನಿನ್ ದುಃಖ ನೋಡೋಕ್ಕಾಗ್ತಿಲ್ಲ, ತುಂಬ ಕುತೂಹಲ ಇದೆ, ಹೇಳು. ಒಂದು ಕಾಲದಲ್ಲಿ ನಾನು ಈತ ಹೇಳುತ್ತಿರುವ ಕತೆ ಮತ್ತು ಇವನ ಜೀವನದಲ್ಲಿ ಯಾಕೆ ಯಾವ ರೀತಿ ಪ್ರೇಮದ ಅಲೆಗಳು ಎಬ್ಬಿದವು, ಈತ ಕೆಲವು ಕ್ಷಣಗಳಲ್ಲಿ ಮಾನಸಿಕವಾಗಿರಲು ಕಾರಣಗಳೇನು, ಆ 31/12/2013 ವರ್ಷದ ಕೊನೆ ದಿನಗಳಲ್ಲಿ ಏನಾಯಿತು ಎಂಬುದನ್ನು ಒಂದು ಸುಂದರ ಪ್ರೇಮ ಕಥೆಯನ್ನು ರಿಯಲ್ ಸಿನಿಮಾಕ್ಕಾಗಿ ರಚಿಸಿದ್ದೇವೆ. ಆದಷ್ಟು ಬೇಗ ಇದನ್ನು ಬೆಳಕಿಗೆ ತರಬೇಕೆಂದು ಈ ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ಗೊತ್ತಿರಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಇಷ್ಟೊಂದು ಹಚ್ಕೊಂಡಿರೋ ಅವಳ ಮನಸ್ಸಲ್ಲಿ ನನ್ನ ನೆನಪುಗಳು ಇರ್ತಾವಲ್ವಾ ಸಾಬ್? ಇರುತ್ತಪ್ಪ, ಇರುತ್ತೆ. ನೋಡಿ ಸಾಬ್, ಸೂರ್ಯ ಹೆಂಗೆ ಮುಳುಗ್ತಿದ್ದಾನೆ. ನನ್ನ ಕತೆ ಕೇಳಿ ಬೇಸರ ಆಯಿತು ಅನಿಸುತ್ತೆ. ಹೇಯ್, ನೀನು ಇವತ್ತು ಹೋದರೆ ಮತ್ತೆ ನಾಳೆ ಬರ್ತೀಯ ಕಣೋ. ಆದರೆ ನಾನು ಕಳ್ಕೊಂಡಿರೋದು ಮತ್ತೆ ನಂಗೆ ಸಿಗಲ್ಲ ಕಣೋ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಋಣನ ಯಾವತ್ತೂ ನಾನು ನೆನಪಲ್ಲಿ ಇಟ್ಕೊಳ್ತೀನಿ ಸರ್. ಸಾಗಿದೆ ನನ್ನೀ ಪಯಣ, ನೂರು ನೆನಪು ಮುಂದೆ ದಾರಿ